ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಶ್ರೀನಿಲಯ. ಇವತ್ತು ಮಾನವಿ ಸಿನಿಮಾದ ಟೀಸರ್ ರಿಲೀಸ್ ಆಯಿತು. ಇದು ಅಪ್ಪಟ ಕರಾವಳಿ ಭಾಗದ ಸಿನಿಮಾ ಆಗಿರೋದ್ರಿಂದ ಈ ಒಂದು ಸಿನಿಮಾದಲ್ಲಿ ಚೈತ್ರ ಆಚಾರ್ಯ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಸಖತ್ತಾಗಿ ಕಾಣಿಸ್ತಾರೆ. ನಾನಂತೂ ಟೀಸರ್ ನೋಡಿದೆ, ಸೊ ನೀವು ಕೂಡ ನೋಡಬೇಕು. ಇವತ್ತು ನನ್ನ ಜೊತೆ ಅವರೇ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಚೈತ್ರ, ಏನಂತಾರೆ ಸೌಖ್ಯ ನೀವು ಮಂಗಳೂರಲ್ಲ? ಸೂಪರ್. ಅಂದ್ರೆ ನಂಗೆ ಇನ್ನೂ ತುಳು ಅಷ್ಟೆಲ್ಲ ಚಂದ ಬರಲ್ಲ, ಬಟ್ ಈ ಕನ್ನಡ ತುಳು ಅವ್ರ ಥರ ಮಾತಾಡೋದು ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ರಿಷಿ ಅವರು. ಸೊ ನಮ್ಮ ಸಿನಿಮಾದಲ್ಲಿ ನೋಡಿದಾಗ ನೀವು ಹೇಳ್ಬೇಕಾಯ್ತಾ ನೋಡಕ್ ಬಂದಾಗ. ನಾನು ತುಂಬ ಖುಷಿ ಆಯಿತು. ಬಿಕಾಸ್ ರಿಷಿ ಅವರು ಒಳ್ಳೆ ನರೇಟರ್. ಅವರು ಸ್ಟಾರ್ಟಿಂಗಿಂದ ನಾನು 2 ಸತಿ ಕತೆ ಕೇಳಿದ್ದೀನಿ. ಇದು ಫಸ್ಟ್ ಟೈಮ್ ಕೇಳಿದಾಗ ನನಗೆ ತುಂಬ ಇಷ್ಟ ಆಗಿತ್ತು. ಆದರೆ ಡೇಟ್ಸ್ ವಿಚಾರವಾಗಿ ಅದು ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಬೇಜಾರಿಂದ ಇಲ್ಲ, ಡೇಟ್ಸ್ ಇಲ್ಲ ಅಂತ ಹೇಳೋಕ್ಕೆ. ಸೆಕೆಂಡ್ ಟೈಮ್ ಎಲ್ಲ ಓದಕ್ಕೆ ಬಂದು ಮತ್ತೆ ನನ್ನ ಹತ್ರ ಬಂತು. ಆಗ ಸರಿ, ಓಕೆ, ನೀವು ಡೇಟ್ಸ್ ಮ್ಯಾನೇಜ್ ಮಾಡ್ತೀನಿ ಏನಾಗಿದ್ರೆ ನಾನು ಇನ್ನೊಂದು ಸರ್ತಿ ಕತೆ ಕೇಳಲ್ಲ ಅಂತ. ಸೊ 2ನೇ ಸತಿ ಕತೆ ಕೇಳಿದೆ, ಅದೇ ಥರ ಇಷ್ಟ ಆಯಿತು. ಫಸ್ಟ್ ಟೈಮ್ ಕೇಳಿದಾಗ ಎಷ್ಟು ಇಷ್ಟ ಆಗಿತ್ತು, ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯಿತು. ಬಿಕಾಸ್ ಫಸ್ಟ್ ಟೈಮ್ ನಾನು ಕೇಳಿದಾಗ ಏನು ಕಾನ್ಫಿಡೆನ್ಸ್ ಇತ್ತು, ಈ ಕತೆ ಚೆನ್ನಾಗಿದೆ, ಇದು ಚೆನ್ನಾಗಿ ಆಗುತ್ತೆ ಅಂತ. ಅದೇ ಕಾನ್ಫಿಡೆನ್ಸ್ ಮತ್ತೆ ಬಂತು ನನಗೆ. ಸೊ ಹಾಗಾಗಿ ಒಪ್ಕೊಂಡಂಥ ಒಂದು ಸಿನಿಮಾ ಮಾನವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ. ತುಂಬ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇದೆ ಸಿನಿಮಾದಲ್ಲಿ. ಒಂದು ಕಡೆ ಹೋಗ್ತಾ ಇದ್ರೆ ಅದು ಇನ್ನೊಂದು ಎಲ್ಲೋ ನಿಮ್ಗೆ ಗೆಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಆಬ್ವಿಯಸ್ಲಿ ಆ ಆಡಿಯನ್ಸ್ ಎಲ್ಲ ಸ್ಮಾರ್ಟ್ ಇರ್ತಾರೆ. ಸೊ ಅವ್ರು ಗೆಸ್ ಮಾಡ್ತಿರ್ಬೇಕಾದ್ರೆ ಇನ್ನೂ ಬೇಗ ಗೆಸ್ ಮಾಡೋಕ್ಕೆ ನಾವು ಬಿಟ್ಕೊಡಲ್ಲ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಬಂದಿದೆ ಸ್ಕ್ರೀನ್ ಪ್ಲೇ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಅ ಲಾಟ್ ಆಫ್ ಡ್ರಾಮಾ. ನೀವು ಹೀಗೆ ನಾರ್ಮಲ್ ಆಗಿ ತುಂಬ ಅಂತ ಮಾತಾಡ್ತೀರಾ, ಸಿನಿಮಾದಲ್ಲಿ ಹೇಗೆ ನಾವು ಅದರಲ್ಲೂ ಅಂದರೆ ಅವಳು ಇದು ಮಂಗಳೂರು ಸೈಡ್ ಹುಡುಗಿ ಒಬ್ಳು ತುಂಬ ಬಬ್ಲಿ. ಅವಳು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗುತ್ತೆ. ಅವಳು ಮಾತಾಡೋದು ಇಲ್ಲ, ಅವಳು ಇರೋದು ಅದು ನೋಡಿದ ತಕ್ಷಣ ಅದೇ ಹುಚ್ಚು ಹುಡುಗಿ ಅಂತ ಹೇಳಿ ಖುಷಿ ಪಡೋದಿದೆಯಲ್ಲ ಅಂತ ಹುಡುಗಿ ಅವಳು. ಸೊ ಮಂಗಳೂರಲ್ಲಿ ಎಲ್ಲ ಏನೋ ಕಾಲೇಜ್ಗೆ ಹೋಗೋ ಹುಡುಗಿ ಮೋಸ್ಟ್ಲಿ ಹಂಗೆ ಅನ್ಸ್ಬೋದು ನಿಮಗೆ. ಹಾಗೆ ಇರುವಂಥ ಒಂದು ಮುದ್ದಾದ ಒಂದು ಪಾತ್ರ. ಸೊ ಈ ದೀಕ್ಷಾ ಅನ್ನೋಳು ಆ ಥರ ಇರಬೇಕು ಅಂತಲೇ ಡಿಸೈನ್ ಮಾಡಿ ಆ ಒಂದು ಪಾತ್ರ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಗಿರ್ತಾಳೆ ಆ್ಯಂಡ್ ಕ್ಲೈಮ್ಯಾಕ್ಸಿಗೆ ಬರೋವರೆಗೂ ಹೇಗೆ ಆಗ್ತಾಳೆ ಅನ್ನೋದು ತುಂಬ ಬ್ಯೂಟಿಫುಲ್ ಜರ್ನಿ. ಆ ಗ್ರಾಫ್ ಅಂದರೆ ಐ ರಿಯಲಿ ವಾಂಟ್ ಟು ಟೆಲ್ ಮೋರ್. ಅಷ್ಟು ಚೆನ್ನಾಗಿರುವಂಥ ಪಾತ್ರ ಅವಳ ಬಗ್ಗೆ. ತುಂಬ ಕಾಂಪ್ಲೆಕ್ಸಿಟೀಸ್ ಇದೆ ಆ ಒಂದು ಪಾತ್ರಕ್ಕೆ. ಅದು ತುಂಬ ಚೆನ್ನಾಗಿ ಆ ಗ್ರಾಫ್ ನೀಟಾಗಿ ಎಂಡ್ ಆಗುವಂಗೆ ಮಾಡಿದ್ದಾರೆ ಸಿನಿಮಾದಲ್ಲಿ ಅನ್ನೋದು ಚೆನ್ನಾಗಿತ್ತು. ಅವಳ ಪಾತ್ರ ಪ್ಲೇ ಮಾಡೋದು ಅಂದರೆ ನಾವು ರಿಯಲ್ ಲೈಫಲ್ಲಿ ಪಡ್ಕೊಳ್ಳೋ ಅಂತ ಮಾತಾಡೋದು ಬೇರೆ, ಬಟ್ ಮಂಗಳೂರು ಹುಡುಗಿಯಾಗಿ ಆ ಸ್ಲ್ಯಾಂಗ್ ಇಟ್ಕೊಂಡು ಮಂಗಳೂರು ಕನ್ನಡದಲ್ಲಿ ಹಂಗೆ ಮಾತಾಡೋದು. ಬಿಕಾಸ್ ವ್ಯಾಲ್ಯೂ ನೆನಪಿರ್ಬೇಕು, ಟೋನ್ ನೆನಪಿರ್ಬೇಕು, ಆಮೇಲೆ ಎಲ್ಲಿ ಇಂಟೋನೇಷನ್ಸ್ ನೆನಪಿರ್ಬೇಕು. ಸ್ವಲ್ಪ ಕಷ್ಟನೇ ಆಯಿತು ಸ್ಟಾರ್ಟಿಂಗಲ್ಲಿ, ಬಟ್ ಅದಾದಮೇಲೆ ಆ ಜನಗಳ ಜೊತೆ ದಿನ ಶೂಟ್ ಮಾಡಿ ಪಳಗಿ ಆ ಟೋನ್ ಎಲ್ಲೋ ಒಂದು ಕಡೆ ಕೂರುತ್ತೆ. ಸೊ ಅದಾದಮೇಲೆ ಮತ್ತೆ ನಿಮ್ಗೆ ಡೈಲಾಗ್ ಕೊಟ್ಟಿದ ತಕ್ಷಣ ಪಿಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಾಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲ ಹಾಗೆ ಹೇಳಲ್ಲ, ಬಟ್ ಡೆಫಿನೆಟ್ಲಿ ನಾನು ಫಸ್ಟ್ ಸಿನಿಮಾದಿಂದನೂ ನನಗೆ ಮಂಗಳೂರು ನಂಟಿದ್ದೇ ಇದೆ. ಬಿಕಾಸ್ ಫಸ್ಟ್ ಸಿನಿಮಾದಲ್ಲಿ ರಾಜ್ ಪರಿಚಯ ಆದರು. ಅದಾದಮೇಲೆ ನಾವು ಶೂಟ್ ಮಾಡಿದ್ದೆಲ್ಲ ಮೋಸ್ಟ್ ಆಫ್ ದ ಥಿಂಗ್ ಮಂಗಳೂರಿನಲ್ಲೇ. ಸೊ ನಾವು ಅಲ್ಲಿ ತನಕ ನಾನು ಮಂಗಳೂರಿಗೆ ಹೋಗಿರಲಿಲ್ಲ. ಸೊ ಅಲ್ಲಿಂದ ಶುರುವಾದ ಜರ್ನಿ. ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಮಂಗಳೂರಿಗೆ ಹೋಗಿದ್ದೀನಿ ಅದಾದಮೇಲೆ. ಸೊ ನನಗೆ ಮಂಗಳೂರಿನ ಒಡನಾಟ ಜಾಸ್ತಿ ಆಯಿತು. ಮಂಗಳೂರು ಜನಗಳೇ ಜಾಸ್ತಿ ಪರಿಚಯ ಆಗಿತ್ತು, ಕ್ಲೋಸ್ ಇದ್ದಿತ್ತು ಕೂಡ. ಸೊ ಹಾಗೆ ಕಾಲೇಜಲ್ಲೂ ಕೂಡ ನನಗೆ ಮಂಗಳೂರು ಏನೋ ಫ್ರೆಂಡ್ಸ್ ಸೀನಿಯರ್ಸ್ ಜಾಸ್ತಿ ಇದ್ದರು. ಸೊ ಹೀಗೆ ಮಂಗಳೂರು ನಂಟು ಮೋಸ್ಟ್ಲಿ ಅದು ನನ್ನ ಬಿಟ್ಟು ಹೋಗೇ ಇಲ್ಲ ಅನ್ಸುತ್ತೆ. ಅದು ಹಾಗೆ ಕ್ಯಾರಿ ಆಯಿತು. ಆ್ಯಂಡ್ ಖುಷಿಯಾಗಿತ್ತು. ತುಂಬ ಒಳ್ಳೆ ಜನ ಮಂಗಳೂರವರು. ಅಂದರೆ ನಾವು ಎಷ್ಟು ಏನೋ ಅವ್ರು ಬಯೋದನ್ನು ಸ್ವಲ್ಪ ಸ್ವೀಟ್ ಟೋನಲ್ಲೇ ಬೈತಾರೆ ಅಂತ ಅನ್ಸುತ್ತೆ ನಮಗೇನೋ ಅಂತ ಅನ್ಸುತ್ತೆ ಯಾವಾಗಲೂ ಮಂಗಳೂರು ಜನ ಬಗ್ಗೆ. ಸೊ ನಾನು ಇವಾಗ ಮಂಗಳೂರಿಗೆ ಎಷ್ಟೊಂದು ಜನ ಮಂಗಳೂರು ಅಂತಾನೆ ಅಂದ್ಕೊಂಡಿದ್ದಾರೆ. ನಾನು ಎಲ್ಲೂ ಚೇಂಜ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಹೌದು ಅಂದ್ಕೊಂಡು ಬಿಟ್ಬಿಡ್ತೀನಿ. ಬಿಕಾಸ್ ಒಳ್ಳೆ ಜನ, ಒಳ್ಳೆ ಜಾಗ. ಸೊ ಅಲ್ಲಿ ಹೋಗೋದೇ ಖುಷಿ. ಸೊ ಅಲ್ಲಿ ಜನ ಅಂತ ಅನ್ಕೊಳ್ಳಿ ಅಂತ. ಸೊ ನನಗೆ ಮಂಗಳೂರು ನಂಟು ಹಂಗೆ ಯಾವಾಗಲೂ ಇದೆ. ಗೋಪಿ ನನಗೆ ಗೊತ್ತಿರಲಿಲ್ಲ ಮಾನವಿ. ಆ್ಯಕ್ಚುಲಿ ಮಾನವಿ ಹಬ್ಬ ಅಂತ ಇದೆ ಅಂತ ಗೊತ್ತಿತ್ತು, ಬಟ್ ಅದು ಮಂಗಳೂರು ಹಬ್ಬ, ದಸರಾ ಹಬ್ಬ ಅದಕ್ಕೆ ಅಂತ ಏನೋ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮಂಗಳೂರು ದಸರಾ ಅಷ್ಟು ಜೋರು ಇರುತ್ತೆ ಅನ್ನೋ ನನಗೆ ಐಡಿಯಾ ಇರಲಿಲ್ಲ.
ನಾನು ಫಸ್ಟ್ ಟೈಮ್ ಅವಾರ್ಡ್ ಕೇಳಿದ್ದೆ ಗರುಡಗಮನ. ಏನೋ ಮಾನವಿ ಅಂತ ಯೂಸ್ ಮಾಡಿದ್ದು ಗರುಡಗಮನ ಆಗಿ. ಅದಾದ್ಮೇಲೆ ಇವರು ಅದನ್ನ ಹೇಳಿದಾಗ ನಾನು ಕತೆ ಕೇಳೋಕ್ಕೂ ಮುಂಚೆ ಏನು ಟೈಟಲ್ ಅಂತ ಹೇಳಿ ಮಾನವಿ ಅನ್ಕೊಂಡಿದ್ದೀವಿ ಅಂತ. ಅದು ನಾನು ಅನ್ಕೊಂಡೆ ಆ ಥರದ ಫ್ಲೇವರ್ ಏನೋ ಇರುತ್ತೆ ಅಂತ. ಯಾವ ಸಿನಿಮಾಗಳಲ್ಲಿ ನಾವು ನೋಡ್ರು ಅಂತ ಏನು ಕತೆಗೂ ಮ್ಯಾಚ್ ಆಗಲ್ಲ ಇದು. ಸೊ ಎಲ್ಲ ವಿಭಿನ್ನವಾಗಿದೆ. ಸೊ ನಾವು ಆದಷ್ಟು ಏನೋ ಡಿಫ್ರೆಂಟ್ ಪ್ರೆಸೆಂಟೇಷನ್ ಆಫ್ ಮ್ಯಾನ್ಯುವಲ್ ಮಾನವಿ ನೋಡ್ಬೋದು ಇದರಲ್ಲಿ. ಸೊ ಹಾಗೆ ಸೊ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಮಂಗಳೂರು ದಸರಾ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಕೂಡ 3 ಟೈಮಲ್ಲಿ ಬರುವಂಥ ದಸರಾನ ತೋರಿಸಿದ್ದೀವಿ. ಒಂದು 80s ಬರುವಂಥ ಮಂಗಳೂರು ದಸರಾ, 80s 90s. ಅದಾದಮೇಲೆ ಈಗ ಕರೆಂಟ್ ಟೈಮಲ್ಲಿ ಆಗುವಂಥ ದಸರಾ 2 ದಸರಾ ತೋರಿಸಿದ್ದೀವಿ. ಸೊ ತುಂಬ ಸೆಲೆಬ್ರೇಷನ್ನ ಹಾಗೆ ತೋರಿಸಿದ್ದೀವಿ. ಅದೆಷ್ಟು ತುಂಬ ರಿಚಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ನಿಮಗೂ ಎಲ್ರಿಗೂ ಮಂಗಳೂರಿನವ್ರಿಗೆ ಆ್ಯಂಡ್ ಇಡೀ ಕರ್ನಾಟಕಕ್ಕೆ ಅದು ಹಂಗೆ ಕನೆಕ್ಟ್ ಆಗ ನಾನು ಅಂದ್ರೆ ಪ್ರತಿ ಸರ್ತಿ ನನ್ಗೆ ಅದೇ ಜನ ಆಡ್ಕೊಳ್ಳೋದು. ನನ್ನ ವೆಜಿಟೇರಿಯನ್ ನಾನು. ಸೊ ಅವರು ಅಯ್ಯೋ ವೆಜ್ಜಾ ಹಂಗಾದ್ರೆ ಏನ್ ಸಿಗತ್ತೆ, ಏನ್ ತಿಂತಾರೆ ಮಂಗಳೂರಲ್ಲಿ. ಬಟ್ ಅದರ್ವೈಸ್ ಆಲ್ಸೋ ನಾನು ಗಂಜಿ ಏನೋ ಮಜ್ಜಿಗೆ ಹಾಕೊಂಡು ತಿನ್ನ ಅಷ್ಟು ತುಂಬ ಉಪ್ಪಿನಕಾಯಿ ಅದು ತುಂಬ ಖುಷಿ ಕೊಡುತ್ತೆ ನನಗೆ. ಅದು ಬಿಟ್ಟು ಇನ್ನೇನು ಇಷ್ಟ ನನಗೆ, ನಾಟ್ ಫುಡಿ ಅಷ್ಟೇ. ಅಂದ್ರೆ ಮೊದಲನೇ ಸರ್ತಿ ಕೇಳಿದ್ರೆ ಬೇಜಾರು, ಅಂದ್ರೆ ಬಿಡ್ಬೇಕಾಯ್ತಲ್ಲ ಅಂತ ಒಂದು ಬೇಜಾರಿತ್ತು. ಬಟ್ ಅದು ಹೆಂಗೂ ನನ್ನ ಹತ್ರ ಮತ್ತೆ ಬಂದಾಗ ಆ ಕತೆ ಕೇಳಿದ್ಮೇಲೆ ಮಾಡಲೇಬೇಕು ಅಂದ್ರೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಕಾಂಪ್ಲೆಕ್ಸ್ ಇದೆ. ಸೊ ಅದನ್ನ ಹೆಂಗ್ ಮಾಡಕ್ ಸಾಧ್ಯ ಅಂತ ಅದು ಕಾಡುತ್ತಲ್ಲ ಒಂದು, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋ ಅವ್ರಿಗೆ. ಸೊ ಅದು ಕತೆ ಕೇಳಿದಾಗ ಅನ್ಸಿತ್ತು. ಸೊ ಅದಕ್ಕೆ ಮತ್ತೆ ಆ ಕತೆಗೋಸ್ಕರನೇ ಮತ್ತೆ ಖುಷಿ ಪಟ್ಟು ಇಲ್ಲ ಸುಮ್ಮನೆ ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಇಷ್ಟ. ಆದರೆ ಒಂದೊಂದ್ಸರ್ತಿ ಇವಾಗ ಉದ್ದ ಕೂದಿದ್ರೇ ಚಂದ ಅಂತಾನು ಅನ್ಸುತ್ತೆ. ಸೊ ಈ ಮೈಂಡ್ ಇರ್ಬೇಕಾದ್ರೆ ಸರಿ ಶಾರ್ಟ್ ಹೇರಲ್ಲಿ ಹೆಂಗೆ ಕಾಣಿಸ್ಬೋದು ಅಂತ ನೋಡೋಕ್ಕೆ ನೀವು ಟ್ರೈಯಿಂಗ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಅದ್ರಲ್ಲಿ ಮಾಡಿದ್ದಷ್ಟೇ. ಬಟ್ ಇಟ್ ಲುಕ್ ಸೋ ರಿಯಲ್. ನಾನು ಕೂಡ ತೆಗ್ದಾಗ ನನ್ನ ಫ್ರೆಂಡ್ಸ್ಗೆಲ್ಲ ಕಳ್ಸಿದ್ಮೇಲೆ ಕಟ್ ಮಾಡ್ಬಿಟ್ಯಾ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಸರಿ ನೋಡೋದು ಓಸ್ ಹಾಕಡೆ ಹಿಂಗೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಟ್ ಎಲ್ಲರೂ ಒಂದೇ ಥರ ರೇಟ್ ಮಾಡೋದು, ಯಾಕೆ ಕಟ್ ಮಾಡಿದೆ, ಕೆಲವು ತುಂಬ ಚೆನ್ನಾಗಿದೆ ಕಟ್ ಮಾಡ್ತಿದ್ಯಾ ಅಂತ. ಸೊ ಹಿಂಗೆ ಎವ್ರಿಬಡಿ ವಾಸ್ ಸರ್ಪ್ರೈಸ್ಡ್. ಅವರು ಬರ್ತಾ ಇರುತ್ತಲ್ಲ ಟ್ಯಾಗ್ ಮಾಡ್ತಾರೆ ರಿಪೋರ್ಟ್ ರಿವ್ಯೂ ಎಲ್ಲ ಏನಂತಾರೆ ರಿಪೋರ್ಟ್ ಮಾಡಿದ್ಮೇಲೆ. ಬಟ್ ನಾನು ಹೇಳೋದು ಸಿನಿಮಾ ಸೆಲ್ ಆಗುತ್ತೆ ಅಂದರೆ ಏನಾದರೂ ಬರೀ ಜನ ಬಂದು ಸಿನಿಮಾ ನೋಡ್ಬೇಕಷ್ಟೇ. ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಸೆನ್ಸಿಬಲ್ ಆಗಿರ್ಬೇಕು. ಅಂದರೆ ನಾನು ಹೇಳೋದನ್ನ ಒಪ್ಕೊಳ್ಬೇಕಾಗಿಲ್ಲ. ಬಟ್ ಒಂದು ಡಿಸ್ಕಷನ್ಗೆ ಕೂತಾಗ ಅದು ರೀಸನಬಲ್ ಆರ್ಗ್ಯುಮೆಂಟ್ಸ್ ಇರಬೇಕು. ಅಂಥ ಒಂದು ಮನಸ್ಥಿತಿ ಇರುವಂಥ ಒಂದು ಮೆಚೂರ್ಡ್ ಪರ್ಸನಾಲಿಟಿ ಇದ್ದರೆ ಚೆನ್ನಾಗಿದೆ. ನಾವು ಮಾನವಿ ಅಂತ ಟೈಟಲ್ ಇಟ್ಮೇಲೆ ಮಾನವಿಗೆ ಬರಬೇಕು ಅಂತಾನೆ ನಮ್ಮ ಇಷ್ಟ. ನೋಡೋಣ, ಎಲ್ಲ ಕೂಡ ಬಂದರೆ ಮೋಸ್ಟ್ಲಿ ಮಾನವಿಗೆ ಬರ್ತೀವಿ. ಆ ಎಲ್ಲ ಸಿನಿಮಾ ಕೆಲಸಗಳು ಏನೋ ಮರದಿಂದ ಸಾಗ್ತಾ ಇದೆ, ಆದಷ್ಟು ಬೇಗ ಎಲ್ಲರೂ ಮುಗಿಸ್ಕೊಳ್ತೀವಿ. ಸೊ ಹೋಪ್ಫುಲಿ ನಮ್ಮ ಪ್ರೊಡ್ಯೂಸರ್ ಮಾನವಿ ರಿಲೀಸ್ ಮಾಡ್ತಾರೆ ಅಂತ ನನ್ನ ಆಸೆ. ಥ್ಯಾಂಕ್ ಯು. ಚೈತ್ರ ಆಚಾರ್ಯ ಮಾನವಿ ಸಿನಿಮಾವನ್ನು ನೀವು ಕೂಡ ನೋಡಿ. ಸಿನಿಮಾದಲ್ಲಿ ಚೈತ್ರ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನರೇಶ್ ಜೊತೆ ಶ್ರುತಿ, ಕರ್ನಾಟಕ ನ್ಯೂಸ್ ಬೆಂಗಳೂರು.